ಹಾವೇರಿಯಲ್ಲಿ ಖಾಸಗಿ ಫೈನಾನ್ಸ್ನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಮನೆ ಖರೀದಿಗಾಗಿ ಶರಣಯ್ಯ ನಿರ್ಮಲಾ ದಂಪತಿ 40 ಲಕ್ಷ ಸಾಲಕ್ಕೆ ಅರ್ಜಿ ಹಾಕಿದ್ರು. ಆದರೆ ಖಾಸಗಿ ಫೈನಾನ್ಸ್ನವರು ಸಾಲ ನೀಡದೆ 10 ತಿಂಗಳ ಕಂತು EMI ಕಟ್ಸ್ಕೊಂಡಿದ್ದಾರೆ ಆರೋಪ ಕೇಳಿ ಬಂದಿದೆ. ಹೀಗಾಗಿ ದಂಪತಿ ಸಾಲ ನೀಡುವವರೆಗೂ ಕೂಡ ಮನೆಗೆ ಹೋಗಲ್ಲ ಅಂತ ಕಚೇರಿ ಮುಂದೆಯೇ ಪಟ್ಟು ಹಿಡಿದುಕೊಳ್ತಿದ್ದಾರೆ. ಹಿಂದೂಜಾ ಫೈನಾನ್ಸಿಗೆ ಬಂದಿದ್ವಿ ನಾವು ಈಗ ಫೆಬ್ರವರಿ ಒಳಗೆ ಹೋದ ವರ್ಷ 24 ಫೆಬ್ರವರಿಗೆ ಬಂದಿದ್ವಿ ಸರ್. ಲೋನ್ ಬೇಕಂತ ಹೇಳಿ ಯಥಾಸ್ಥಿತಿ ಅವೆಲ್ಲ ಪ್ರೊಸೀಜರ್ ಮಾಡಿ ನಮಗೆ ಲೋನ್ ಶಾಂಕ್ಷನ್ ಮಾಡಿದ್ವಿ ಸರ್. ಮುಂದೆ 1 ತಿಂಗಳಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕನ್ನಷ್ಟೊತ್ತಿಗೆ ನಮಗೆ ಗಂಡ ಹೆಂಡತಿ ಕೂಡ ಆಕ್ಸಿಡೆಂಟ್ ಆಗಿಬಿಡ್ತೀವಿ. ಆಕ್ಸಿಡೆಂಟ್ ಆಗತ್ಲೆ ನಾವು ಹೇಳಿದ್ವಿ ಬ್ರ್ಯಾಂಚ್ನವ್ರಿಗೆ, ಇಲ್ರಿ ಸರ್ ನಮ್ಗೆ ಹಿಂಗೆ ಆಕ್ಸಿಡೆಂಟ್ ಆಗೈತೆ ಅನ್ನತ್ಲೆ, ಆಯ್ತಮ್ಮ ನೀವು ಯಾವಾಗ ಮಾಡ್ಕೊತೀವಿ ಅವಾಗ ನಾವು ಲೋನ್ ಶಾಂಕ್ಷನ್ ಮಾಡ್ತೀವಿ, ನಿಮ್ಗೆ ನಿಮ್ಮ ಹೆಸರಲ್ಲೇ ಲೋನ್ ಬಂದೈತಿ, ನೀವು ಲೋನ್ ಕಟ್ಟಬೇಕಮ್ಮ ಅಂತಂದ್ವಿ. ಸೊ ನಾವಿನ್ನೂ ಲೋನ್ ತೊಗೊಂಡೇ ಇಲ್ಲ, ಹೆಂಗೆ ಕಟ್ಟೋದಂದ್ರೆ ಮತ್ತೆ ಕ್ಯಾನ್ಸಲ್ ಆಕತ್ತಮ್ಮ ಅದು ಲಾಗಿನ್ ಮಾಡಿದ್ದು, ನೀವು ಕಟ್ವಿ ನಿಮ್ಮ ದುಡ್ಡಿಗೇನು ನಾವು ಧಕ್ಕೆ ಕೊಡೋಂಗಿಲ್ಲ, ನೀವು ಯಾವಾಗ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀವಿ ಅವಾಗ ನಾವು ಬಂದು ಚೆಕ್ ಕೊಡ್ತೀವಿ ಅಂತ ಹೇಳಿದ್ವಿ ಸರ್. ಅದು ಆಕ್ಸಿಡೆಂಟ್ ಸ್ವಲ್ಪ ಆಗಲಿಲ್ಲ ಸರ್, ನಮ್ಮ ಮನೆಯವು 2 ಕೈನೂ ಫ್ರ್ಯಾಕ್ಚರ್ ಆದವು, ನಂದು 1 ಕೈ ಮುರಿದ್ಬಿಡ್ತು ಸರ್. ಸಿಎಂ ಸಿದ್ದರಾಮಯ್ಯ ಪತ್ನಿ ಹಾಗೂ ಸಚಿವ ಬೈರತಿ ಸುರೇಶ್ಗೆ ಇಡಿ ಸಮನ್ಸ್ ವಿಚಾರಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ಇಡಿ ದುರುಪಯೋಗವಾಗ್ತಾ ಇರೋದು ಜಗಜ್ವಾಹಿರವಾಗಿದೆ. ಸರ್ವೋಚ್ಚ ನ್ಯಾಯಾಲಯ ಸಹಿತ ಹೇಳಿದೆ, ಇಡಿಯನ್ನ ಸರ್ಕಾರಗಳು ದುರ್ಬಳಕೆ ಮಾಡಬಾರದು ಅಂತ. ಆದರೆ ಕೇಂದ್ರದ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ವಿಪಕ್ಷಗಳ ನಾಯಕರ ಮೇಲೆ ಸುಳ್ಳು ಆರೋಪ ಮಾಡಿ ಸೆಟ್ಟಿಂಗ್ ಚೀಫ್ ಮಿನಿಸ್ಟರ್ಗಳನ್ನ ಬಂಧಿಸಿ ಆತಂಕ ಸೃಷ್ಟಿ ಮಾಡಿದ್ದು ನೋಡಿದ್ದೀವಿ. ಹೀಗಾಗಿ ಇಡಿ ನೋಟಿಸ್ನಲ್ಲಿ ಹುರುಳಿಲ್ಲ, ಲೋಕಾಯುಕ್ತ ತನಿಖೆ ಮಾಡ್ತಿದ್ದಾರೆ. ಆದರೆ ತನಿಖಾ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ಆರೋಪ ಸುಳ್ಳು ಇದೆ ಅನ್ನೋದು ಗೊತ್ತಾಗಿದೆ ಕೂಡ. ಸತ್ಯಕ್ಕೆ ಜಯ ಸಿಕ್ಕತ್ತೆ ಅಂತ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೀದರ್ ದರೋಡೆ ಪ್ರಕರಣ ಸಂಬಂಧ ಸಾಕಷ್ಟು ಮಾಹಿತಿ ಕಲೆ ಹಾಕಲಾಗಿದೆ. ಹೊಸ ಟೆಕ್ನಾಲಜಿ ಮೂಲಕ ಆರೋಪಿಗಳ ಭಾವಚಿತ್ರ ಪತ್ತೆ ಹಚ್ಚಲಾಗಿದೆ. ಇನ್ನು 200 ದಿನದಲ್ಲಿ ಆರೋಪಿಗಳನ್ನ ಬಂಧನ ಮಾಡ್ತೀವಿ. ಇನ್ನು 6-7 ತಿಂಗಳಲ್ಲಿ 1200 PSI ನೇಮಕಾತಿ ಮಾಡ್ತೇವೆ ಎಂದಿದ್ದಾರೆ. ಅಮಿತ್ ಶಾ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಕ್ಕೆ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟೀಕೆ ಮಾಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಬಡವರ ಹಸಿವು ನೀಗತ್ತಾ ಅಂತ ವ್ಯಂಗ್ಯವಾಡಿದ್ದಾರೆ. ಇದೀಗ ಅವರ ಈ ಹೇಳಿಕೆಗೆ ಬಿಜೆಪಿ ನಾಯಕರು ಕೂಡ ಕಿರಳಿ ಕೆಂಡವನ್ನಾಗಿಸಿದೆ. ಮಲ್ಲಿಕಾರ್ಜುನ್ ಖರ್ಗೆ ಬಹಿರಂಗ ಕ್ಷಮೆ ಕೇಳಬೇಕು ಅಂತ ಮಾಜಿ ಸಚಿವ ಭಗವಂತ ಖೂಬಾ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳ ವಿಶ್ವದ ಗಮನ ಸೆಳೆತಾ ಇದೆ. ಆದರೆ ಮಲ್ಲಿಕಾರ್ಜುನ ಖರ್ಗೆಯರ ಇಂತಹ ಹೇಳಿಕೆಯಿಂದ ಇಡೀ ದೇಶದ ಹಿಂದೂಗಳಿಗೆ ನೋವಾಗಿದೆ. ರಾಜಕೀಯ ಕುತಂತ್ರಕ್ಕೋಸ್ಕರ ಇಂತಹ ಹೇಳಿಕೆ ನೀಡೋದು ಸರಿಯಲ್ಲ. ಖರ್ಗೆ ಬಹಿರಂಗ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಮುಡಾ ಕೇಸ್ ವಿಚಾರವಾಗಿ ಸಿಎಂ ಪತ್ನಿ ಹಾಗೂ ಬೈರತಿ ಸುರೇಶ್ಗೆ ಇಡಿ ನೋಟಿಸ್ ನೀಡಿದೆ. ಈ ವಿಚಾರಕ್ಕೆ ಯಾದಗಿರಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಇಡಿ ನೋಟಿಸ್ಗೆ ಏನು ಉತ್ತರ ಬೇಕೋ ಅದನ್ನ ಕೊಡ್ತಾರೆ. ತನಿಖೆ ಯಾವಾಗ ನಡೀಬೇಕು ನಾವು ಏನು ಹೇಳೋಕೆ ಆಗೋದಿಲ್ಲ. ಮೊದಲಿಂದಲೂ ಕೂಡ ಹಾಗೆಯೇ ಮುಡಾ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ. ಅವರು ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನು ಅವ್ರು ಏನು ಅಪೇಕ್ಷೆ ಪಡ್ತಾರೆ, ಯಾರು ಇಡಿ ಅವರು, ಅದಕ್ಕೆ ಉತ್ತರ ಕೊಡ್ತಾರೆ. ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರ್ಹತೆ ಇಲ್ಲ. ಏನು ಕೋರ್ಟ್ ಆದೇಶ ಮಾಡುತ್ತೆ. ಈಗ ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ. ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳೋಕ್ಕಾಗಲ್ಲ. ಸಬ್ಜುಡಿಸ್ ಆಗುತ್ತೆ, ಆದ್ದರಿಂದ ನಾವೇನು ಹೇಳಲ್ಲ. ಯಾದಗಿರಿಯಲ್ಲಿ ನಗರ ಪೊಲೀಸ್ ಠಾಣೆ ಉದ್ಘಾಟನೆ ಭಾಷಣದಲ್ಲಿ ಗೃಹ ಸಚಿವ ಪರಮೇಶ್ವರ್ ಫೈನಾನ್ಸ್ ಕಿರುಕುಳದ ಬಗ್ಗೆ ಮಾತನಾಡಿದ್ದಾರೆ. ಫೈನಾನ್ಸ್ ಕಂಪನಿಗಳು ಸಾಲ ಕೊಟ್ಟು ಗೂಂಡಾಗಳನ್ನ ಬಿಟ್ಟು ವಸೂಲಿ ಮಾಡಿಸುತ್ತಿದ್ದಾರೆ. ಸಾಲ ಪಡೆದವರ ಮರ್ಯಾದೆ ಹರಾಜು ಹಾಕ್ತಿದ್ದಾರೆ. ಅಂತಹವರನ್ನ ಹಿಡಿದು ಒಳಗಾಕುವಂತೆ ಪೊಲೀಸರಿಗೆ ಹೇಳಿದ್ದೇನೆ. ಇದರ ಕಡಿವಾಣಕ್ಕೆ ಹೊಸದಾಗಿ ಕಾನೂನು ಮಾಡುವ ಅವಶ್ಯಕತೆ ಇದೆ, ಅದನ್ನ ಮಾಡ್ತೇವೆ ಎಂದಿದ್ದಾರೆ. ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಸಭೆ ಮಾಡಿ, ಯಾರು ಕಾನೂನನ್ನ ಉಲ್ಲಂಘನೆ ಮಾಡಿ ಅವರಿಗೆ ಲೈಸೆನ್ಸ್ಗಳಿರೋದಿಲ್ಲ ಅಂತವ್ರು ಯಾರಾದರೂ ಮಾಡಿದ್ರೆ ತಕ್ಷಣ ಹಿಡಿದವ್ರನ್ನ ಒಳಗೆ ಹಾಕ್ತೀವಿ. ನಾವು ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇವೆ ಈಗಾಗಲೇ. ಯಾರಾದರೂ ಕೂಡ ಅನಧಿಕೃತವಾಗಿ ಈ ರೀತಿ ಮೈಕ್ರೋ ಫೈನಾನ್ಸ್ ಮಾಡಿ ಜನಗಳಿಗೆ ಮೋಸ ಮಾಡಿದ್ರೆ ಅವ್ರನ್ನ ಹಿಡಿದು ಒಳಗಾಕ್ಬೇಕು, ಕೇಸ್ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಮೊನ್ನೆ ತಾನೇ
ಬಳ್ಳಾರಿಯ ಕಂಪ್ಲಿ ಸಿರುಗುಪ್ಪ ಕುರುಗೋಡು ತಾಲೂಕಿನ ವಿವಿಧೆಡೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹುಳು ಬಿದ್ದ ಜೋಳ ವಿತರಣೆ ಮಾಡ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ನ್ಯಾಯಬೆಲೆ ಅಂಗಡಿಗಳಿಗೆ ಕಳಪೆ ಜೋಳ ವಿತರಣೆ ಆಗಿದೆ ಅಂತ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. 1 ವರ್ಷದ ಹಿಂದೆ ಸರ್ಕಾರ ಖರೀದಿಸಿದ್ದ ಜೋಳ ಈಗ ವಿತರಣೆ ಮಾಡ್ತಾ ಇರೋ ಆರೋಪ ಕೂಡ ಕೇಳಿ ಬಂದಿದ್ದು, ಗೋದಾಮಿನಲ್ಲಿ ಇರಿಸಿದ್ದಾಗ ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ 24,000 ಕ್ವಿಂಟಾಲ್ ಜೋಳಕ್ಕೆ ಹುಳು ಬಿದ್ದಿದೆ ಎನ್ನಲಾಗ್ತಿದೆ. ಜೋಳ ಹಾಕಿದ್ರೆ ಹೆಂಗ್ ತಿಂತಾರಪ್ಪ? ಇವು ಜೋಳ ನಮ್ಗೆ ಒಲೆ ಇಲ್ಲ, ಮನೆ ಇಲ್ಲ, ಏನಿಲ್ಲ, ಬಡವರು ಹೆಂಗ್ ತಿಂತಾರೆ ಅಂತ ಜೋಳ ಇದ್ರೆ ನೀರ್ ಹಾಕಿ ತೊಳೆದ್ರೂ ರೊಟ್ಟಿ ಮಾಡಕ್ ಬರಲ್ಲ. ಹೆಂಗ್ ತಿನ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಡವರಿಗೆ ಸ್ವಲ್ಪ ಚೆನ್ನಾಗಿರೋವು ಜೋಳ ಹಾಕ್ಲಿ ಅಂತ ಕೇಳ್ತಾರೆ. ಇಂಥ ಜೋಳ ಗದಗ ಬೆಟಗೇರಿಯ ಶರಣಬಸವೇಶ್ವರ ನಗರದಲ್ಲಿರುವಂತಹ ಶ್ರೀ ಸಾಯಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಬದಲು ನೀರು ಕಂಡು ಗ್ರಾಹಕರು ಶಾಕ್ ಆಗಿದ್ದಾರೆ. ಬಾಟಲ್ನಲ್ಲಿ ಪೆಟ್ರೋಲ್ ಹಾಕುವ ವೇಳೆಯಲ್ಲಿ ನೀರು ಪತ್ತೆಯಾಗಿದ್ದು ಪೆಟ್ರೋಲ್ ಮಾಲೀಕರ ವಿರುದ್ಧ ಗ್ರಾಹಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಪೆಟ್ರೋಲ್ ಬಂಕ್ ಮಾಲೀಕ ಮಹೇಶ್ ಕೋಟಿ ಮಾತನಾಡಿ, ನೀರು ಬಂದಿದ್ದು ನಮ್ಮ ಗಮನಕ್ಕೆ ಬಂದಿದೆ, ನೀರು ಹೇಗೆ ಬಂದಿದೆ ಎನ್ನುವುದು ಗೊತ್ತಿಲ್ಲ. ಈ ಬಗ್ಗೆ ಭಾರತ ಪೆಟ್ರೋಲಿಯಂ ಕಂಪನಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಅವರು ಬಂದು ಚೆಕ್ ಮಾಡಲಿ ಯಾಕೆ ನೀರು ಬಂದಿದೆ ಅಂತ. ನಾವು ನೀರು ಮಿಶ್ರಣ ಮಾಡಿಲ್ಲ ಎಂದಿದ್ದಾರೆ. ನಮ್ಮ ಪೆಟ್ರೋಲ್ ಬಂಕ್ದಲ್ಲಿ ನಮ್ಮ ಪೆಟ್ರೋಲ್ ಬಂಕ್ದಲ್ಲಿ ಒಬ್ಬ ಗ್ರಾಹಕರು 90 ರೂಪಾಯಿ ಪೆಟ್ರೋಲ್ ಖರೀದಿ ಮಾಡ್ಯಾರ ಬಾಟ್ಲಿ ಒಳಗೆ. ಅದ್ರಾಗ ಸ್ವಲ್ಪ ಪ್ರಮಾಣ ನೀರು ಬಂದೈತಂತೆ ಅವ್ರು ಕಂಪ್ಲೇಂಟ್ ಮಾಡ್ಯಾರ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು BPCL ಆಫೀಸರ್ಗೆ ನಾನು ಫೋನ್ ಮುಖಾಂತರ ತಿಳಿಸಿದ್ದೇನೆ. ಆ BPCL ಅಧಿಕಾರಿಗಳು ಬಂದು ಟ್ಯಾಂಕ್ನೊಳಗೆ ಪೆಟ್ರೋಲು ಮತ್ತು ಡೀಸೆಲು ಟೆಸ್ಟ್ ಮಾಡಿ ಅದ್ರಾಗ ನೀರು ಹೆಂಗೆ ಬಂತು ಅನ್ನೋದು ಅವರೇ ತೀರ್ಮಾನ ಮಾಡ್ಬೇಕಾಕತಿ. ಯಾಕಂದ್ರೆ ನಾವು BPCLದಿಂದ ಟ್ಯಾಂಕರ್ ಬರ್ತೈತಿ, ಟ್ಯಾಂಕಿಗೆ ಅನ್ಲೋಡ್ ಮಾಡ್ತೀವಿ, ಪೆಟ್ರೋಲ್ ಹಾಕ್ತೀವಿ. ಇದು ಪ್ರತಿ 24 ತಾಸಿಗೊಮ್ಮೆ ಟೆಸ್ಟಿಂಗ್ ಬರ್ತೈತಿ. ಆಮೇಲೆ ಪ್ರತಿ ಟ್ಯಾಂಕ್ನಾಗೂ ಸ್ಕ್ಯಾನರ್ ಅದಾವೆ. ಮನೆಗೆ ನುಗ್ಗಿ ಮಹಿಳೆಯ ಮುಖಕ್ಕೆ ಕಾರದ ಪುಡಿ ಎರಚಿ ದರೋಡೆ ನಡೆಸಿರುವಂತಹ ಘಟನೆ ಬೆಳಗಾವಿಯ ರಾಣಿ ಚೆನ್ನಮ್ಮ ನಗರದಲ್ಲಿ ನಡೆದಿದೆ. L&T ಕಂಪನಿ ಉದ್ಯೋಗಿ ಮುರುಗನ್ ಮನೆಗೆ ನುಗ್ಗಿದ ದುಷ್ಕರ್ಮಿಗಳು ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿ ಕತ್ತು ಹಿಸುಕಿ ಕೊರಳಲಿದ್ದ ಮಾಂಗಲ್ಯ ಸರ ದೋಚಿ ಪರಾರಿಯಾಗಿದ್ದಾರೆ. ವೃದ್ಧನ ಚಿನ್ನದ ಉಂಗುರ ಕಳ್ಳತನ ಮಾಡಿದ ಘಟನೆ ಗದಗದ ಮುಟ್ಟರಗಿ ಪಟ್ಟಣದಲ್ಲಿ ನಡೆದಿದೆ. ಕಾಶಪ್ಪ ಸತ್ಯಪ್ಪನವರ ದಂಪತಿಗಳು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಚಿನ್ನದ ಉಂಗುರ ಜೇಬಿನಲ್ಲಿ ಇಟ್ಕೊಳ್ಳೋದಕ್ಕೆ ಸೂಚನೆ ನೀಡಿದ್ದಾರೆ. ಈ ವೇಳೆ ವೃದ್ಧ ದಂಪತಿಗಳನ್ನ ಯಾಮಾರಿಸಿ ಉಂಗುರವನ್ನ ಎಸ್ಕೇಪ್ ಮಾಡಿದ್ದಾರೆ. ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಕೂಡ ನಡೆದಿದೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಸಾಣೆಹಳ್ಳಿಯಲ್ಲಿ ಸರ್ವೋದಯ ಕಡೆಗೆ ನಮ್ಮ ನಡಿಗೆ ಪಾದಯಾತ್ರೆ ಕಾರ್ಯಕ್ರಮ ನಡೆಸಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ನಟಿ ಪೂಜಾ ಗಾಂಧಿ ಕನ್ನಡ ವಚನಗಳನ್ನು ಹೇಳುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಇನ್ನು ಪಂಡಿತಾರಾಧ್ಯ ಶ್ರೀಗಳ ನೇತೃತ್ವದಲ್ಲಿ ಪರಿಸರ, ಕೃಷಿ, ಆರೋಗ್ಯ, ಶಿಕ್ಷಣ, ರಾಜಕೀಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸರ್ವೋದಯ ಕಡೆಗೆ ನಮ್ಮ ನಡಿಗೆ ಜಾಗೃತಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಸಾಣೆಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿ ಸೇರಿದಂತೆ ಅನೇಕ ಮಠಗಳ ಸ್ವಾಮೀಜಿಗಳು ಹಾಗೂ ಗಣ್ಯರು ಭಾಗಿಯಾಗಿದ್ದರು. ಅರಿವೇ ಗುರು, ಕಾಯಕ್ವೇ ಕೈಲಾಸ, ದಯೆ ಧರ್ಮದ ಮೂಲ. ಅಮ್ಮುಗೆ ರಾಯಮ್ಮನ್ ಅವರು ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ, ಅರಿವುಳ್ಳವರಿಗೆ ಲಿಂಗದ ಹಂಗೇಕೆ, ಅರಿವುಳ್ಳವರಿಗೆ ಲಿಂಗದ ಹಂಗೇಕೆ, ಅರಿವುಳ್ಳವರಿಗೆ ಪಾದೋದಕ ಪ್ರಸಾದ ಹಂಗೇಕೆ. ಸ್ವಾಮೀಜಿ ಕಡೆ ಕೂಡ ಈ ಪ್ರಣಾಳಿಕೆಯ ಕೊನೆಯಲ್ಲಿ ಒಂದು ಬಸವೇಶ್ವರರವರ ಒಂದು ವಚನನ ಬರೆದಿದ್ದಾರೆ. ಇಂಥ ಅರ್ಥಪೂರ್ಣವಾದ ಸಾರ್ಥಕವಾದ ಜೀವನ ಹೇಗೆ ನಾವು ನಡೆಸಬೇಕು ಅಂದರೆ ಈ ಏಳು ವಿಷಯಗಳಲ್ಲಿ ನಾವು ಯಾವ ವಿಷಯಗಳಲ್ಲಿ ನಾವು ದೂರ ಇರಬೇಕು ಅಂತ ತುಂಬ ಸರಳವಾಗಿ ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ ವಿರುದ್ಧದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಜಿಲ್ಲೆಯಲ್ಲಿ ನಿರಂತರವಾಗಿ ಬಡ ಜನರ ಮೇಲೆ ಕಿರುಕುಳ ನೀಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ವಿಶೇಷ ಕಾನೂನು ತರಬೇಕು. ಬಡವರಿಗೆ ಕಿರುಕುಳ ನೀಡ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ ವಿರುದ್ಧ ತಕ್ಷಣವೇ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ಯಮಕಿಂಕರಂತೆ ವರ್ತಿಸ್ತಾ ಇರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಅವಳಿಗಳಿಗೆ ಮೈಕ್ರೋ ಫೈನಾನ್ಸ್ ಅವಳಿಗಳನ್ನು ಶಾಂತಿ
ರಾಮನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ಇಕ್ಬಾಕ್ ಹುಸೇನ್ ನೇತೃತ್ವದಲ್ಲಿ ಕೆಟಿಪಿ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಕಾಡಾನೆಗಳಿಂದ ಇನ್ನು ಎಷ್ಟು ಜನರನ್ನ ಸಾಯಿಸುವ ಪ್ಲಾನ್ ಮಾಡಿದ್ದೀರಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏನ್ ಮಾಡ್ತಾ ಇದ್ರೆ ನನಗೆ ಗೊತ್ತಾಗ ಎಷ್ಟು ಜನಕ್ಕೆ ಸಾಯಿಸ್ತಾರೆ ನೀವೆಲ್ಲರೂ, ಏನ್ ಪ್ರಿಕಾಷನ್ಸ್ ತಗೊಳ್ತಾ ಇದ್ರೆ ನೀವೆಲ್ಲರೂ, ಯಾವ ಇಲಾಖೆ ಅಂತ ಮಾಡಿಕೊಳ್ಬೇಕು ನಾವೆಲ್ಲರೂ, ನಮ್ಮ ಜನಕ್ಕೆಲ್ಲರೂ ಹೇಳಿ. ಮನೆ ನೋಡಿ ಒಬ್ಬ ಚಿಂತೆ ಎಲ್ಲ ಮಾಡಿ ಅವ್ನಿಗೆಲ್ಲ ಇವತ್ತಿನೆಲ್ಲ ಸ್ವತಃ ಹಂಗೆ ಆಗ್ಬಿಟ್ಟಿದ್ದಾನೆ. ಅದ್ಯಾವ್ದೋ ಕರಡಿ ಹೊಡೆದು ಅವನ್ನೆಲ್ಲ ಸಾಯ್ತಾ ಇದ್ದಾನೆ. ಆನೆ ಇಷ್ಟು ಜನಕ್ಕೆಲ್ಲ ಸಾಯಿಸಿದ್ದೇನೆ ನೀವೆಲ್ಲರೂ. ನಾಳೆ ಅದೇ ವಿಚಾರವಾಗಿ ಫಾರೆಸ್ಟ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಸರ್, ಕ್ಯಾಪ್ಚರ್ ಬಗ್ಗೆ ಸರ್. ಫಾರೆಸ್ಟ್ ಮಿನಿಸ್ಟರ್ ಬರ್ತಾರೆ, ಬ್ಯಾರಿಕೇಡ್ ಎಲ್ಲೆಲ್ಲ ಹಾಕಿದ್ದಾರೆ, ಏನಾಗಿದೆ ನಾವೆಲ್ಲ ಗ್ರಾಂಟ್ಸ್ಕೊಂಡಿದ್ದೀವಿ, ಇನ್ನೂ ಸ್ವಲ್ಪ ಬೇಕು. ರಾಮನಗರದಲ್ಲಿ ಬಿಸಿಯೂಟ ತಯಾರಕರು ರಾಮನಗರ ಚಲೋ ಜಾಥಾ ನಡೆಸಿದ್ದಾರೆ. ಬಿಸಿಯೂಟ ನೌಕರರಿಗೆ ಕನಿಷ್ಠ ವೇತನ, ನಿವೃತ್ತಿ ವೇತನ ಸೇರಿದಂತೆ ಹಲವು ಬೇಡಿಕೆಗೆ ಆಗ್ರಹಿಸಿ ಚನ್ನಪಟ್ಟಣದಿಂದ ರಾಮನಗರದವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ಜಾಥಾ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ನಿಂದ ಧರಣಿ ನಡೆಸಿದ್ರು. ಇನ್ನು ಕನಿಷ್ಠ 31,000 ಮಾಸಿಕ ವೇತನ, ನಿವೃತ್ತಿ ವೇತನಕ್ಕೆ ಆಗ್ರಹಿಸಿ ನೂರಾರು ಬಿಸಿಯೂಟ ತಯಾರಕರು ಮುಷ್ಕರವನ್ನ ನಡೆಸಿದ್ದಾರೆ. ಪ್ರವಾಸಕ್ಕೆ ತೆರಳಿದ್ದ ಯುವಕ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವಂತಹ ಘಟನೆ ತಮಿಳುನಾಡಿನ ಮಹಾಬಲಿಪುರಂ ಬಳಿಯ ಬೀಚ್ನಲ್ಲಿ ನಡೆದಿದೆ. ನವೀನ್ ಮೃತ ಯುವಕನಾಗಿದ್ದು ಮಾಲೂರು ತಾಲೂಕಿನ ಪುರ ಗ್ರಾಮದಿಂದ 70 ಜನರು ಪ್ರವಾಸಕ್ಕೆ ತೆರಳಿದ್ರು. ಈ ವೇಳೆ ಈಜಲು ನದಿಗೆ ಇಳಿದಾಗ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ. ಲಂಚ ಸ್ವೀಕರಿಸುವಾಗ ಮಂಗಳೂರು ಉತ್ತರ ಟ್ರಾಫಿಕ್ ಠಾಣೆಯ ಪೊಲೀಸ್ ಮೊಹಮ್ಮದ್ ಶರೀಫ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ನ್ಯಾಯಾಲಯದಿಂದ ಸ್ಕೂಟರ್ ಬಿಡುಗಡೆಗೆ ಆದೇಶವಾಗಿದ್ದು 33,000 ಲಂಚ ಪಡೆಯುವಾಗ ದಾಳಿ ನಡೆಸಿ ಇನ್ಸ್ಪೆಕ್ಟರ್ ಶರೀಫ್ನನ್ನ ವಶಕ್ಕೆ ಪಡೆಯಲಾಗಿದೆ. ಉಡುಪಿಯ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಇಮೇಲ್ ಮೂಲಕ ದುಷ್ಕರ್ಮಿಗಳು ಬೆದರಿಕೆ ಹಾಕಿದ್ದಾರೆ. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಬಾಂಬ್ ಸ್ಕ್ವಾಡ್ಗಳು ಶಾಲೆ ಕೊಠಡಿ, ಹಾಸ್ಟೆಲ್ನಲ್ಲಿ ಸರ್ಚ್ ಕಾರ್ಯ ನಡೆಸಿದ್ರು. ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ.